ಒಂದು ರಿಯಲ್ ಇನ್ಸಿಡೆಂಟ್ ನ ಇಟ್ಕೊಂಡು ನಮ್ಮಲ್ಲಿ ಸುಮಾರು ಸಿನಿಮಾಗಳು ಬಂದಿವೆ. ಹಾಗೆ ಇಂಥ ಸಿನಿಮಾಗಳು ಜಾಸ್ತಿ ಆಗ್ಬೇಕು. ಅಂಡ್ ನಮ್ಮಲ್ಲೇ ನಮ್ಮ ಸುತ್ತಮುತ್ತಾನೆ ಸಾವಿರಾರು ಕಥೆಗಳಿವೆ. ಅವೆಲ್ಲವೂ ಸಿನಿಮಾ ಆಗ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇಲ್ಲಿ ನಿರ್ದೇಶಕರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗವಾ. ನರಿವೇಟ, ಡೈರೆಕ್ಟೆಡ್ ಬೈ ಅನುರಾಜ್ ಮನೋಹರ್, ಸ್ಟಾರರ್ ಬೈ ಟೊವಿನೋ ಥಾಮಸ್, ಸುರಾಜ್, ಚರಣ್ ಅಂಡ್ ಮೆನಿ ಮೋರ್. ಇದು ವೈನಾಡ್ನಲ್ಲಿ ಟ್ರೈಬ್ಸ್ಗಳ ಮಧ್ಯೆ ಮತ್ತು ಕೇರಳ ಪೊಲೀಸ್ ಕಾನ್ಫ್ಲಿಕ್ಟ್ಗಳ ಮಧ್ಯೆ ನಡೆದಿರುವಂತ ಒಂದು ಇನ್ಸಿಡೆಂಟ್. ಏನಾಗಿರುತ್ತೆ ಅಂತಂದ್ರೆ, ಕಾಡಿನ ಮಕ್ಕಳು ತಮ್ಮ ಕಾಡಿನ ಜಾಗವನ್ನ ಬಿಟ್ಟು ಬರೋದಕ್ಕೆ ಅವರಿಗೆ ಸರ್ಕಾರ ಕೆಲವು ಆಶ್ವಾಸನೆಗಳನ್ನ ಕೊಟ್ಟಿರ್ತವೆ. ಅವುಗಳನ್ನ ಸರ್ಕಾರ ಇನ್ನೂ ಕೊಟ್ಟಿರೋದಿಲ್ಲ. ಅದಕ್ಕಾಗಿ ಕಾಡಿನಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಅಲ್ಲಿ ಏನೇನಾಯ್ತು ಮತ್ತು ನಮ್ಮ ವರ್ಗೀಸ್ ಯಾರು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿನ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ನರೇಷನ್. ತುಂಬಾ ಸೂಪರ್ಫಿಷಿಯಲ್ ಆಗಿ ಏನು ಮಾಡೋದಕ್ಕೆ ಹೋಗಿಲ್ಲ, ನ್ಯಾಚುರಲ್ ಆಗಿ ತಂದಿದ್ದಾರೆ ಮೂವಿನ. ಮತ್ತು ಟೊವಿನೋ ಅವರ ಆಕ್ಟಿಂಗ್ ಚೆನ್ನಾಗಿತ್ತು. ಎಲ್ಲೂ ಅವ್ರ ಪರ್ಫಾರ್ಮೆನ್ಸ್ನ ಡೌನ್ ಆಗೋದಕ್ಕೆ ಬಿಟ್ಟಿಲ್ಲ. ಮತ್ತು ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಅಂದ್ರೆ ಅದು ಜೇಕ್ಸ್ ವಿಜಯ್ ಅವರ ಮ್ಯೂಸಿಕ್. ಇವಾಗ ಆಲ್ರೆಡಿ ಹಿಟ್ ಆಗಿದ್ದಂತ ಒಂದು ಸಾಂಗ್ ಮಿನಲ್ವಾಲ ಕೇಳೋದಕ್ಕೆ ಮತ್ತು ಅದರ ಪಿಕ್ಚರೈಸೇಷನ್ ಚೆನ್ನಾಗಿತ್ತು. ಇಷ್ಟನ್ನ ಬಿಟ್ರೆ ಸಿನಿಮಾದಲ್ಲಿ ಯಾವುದೇ ರೀತಿಯಾದ ಪಾಸಿಟಿವ್ ಎಲಿಮೆಂಟ್ಸ್ಗಳು ನನಗೆ ಸಿಗ್ಲಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ಸಿನಿಮಾಗೆ ಇದರ ನರೇಷನ್ ಎಷ್ಟು ಪಾಸಿಟಿವ್ ಆಗಿದೆಯೋ ಅದೇ ರೀತಿ ಈ ಸಿನಿಮಾಗೆ ಈ ರೀತಿ ನರೇಷನ್ ಬಿಗ್ಗೆಸ್ಟ್ ನೆಗೆಟಿವ್. ಡೈರೆಕ್ಟರ್ ಯೂಸ್ ಮಾಡ್ಕೊಂಡಿರೋಂಥ ಎಡಿಟಿಂಗ್ ಪ್ಯಾಟ್ರನ್ ಇಲ್ಲಿ ವರ್ಕ್ ಆಗ್ಲಿಲ್ಲ. ರಿವರ್ಸ್ ಸ್ಕ್ರೀನ್ ಪ್ಲೇ ರೀತಿ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಕಂಪ್ಲೀಟ್ಲಿ ಫೇಲ್ ಆಗಿದ್ದಾರೆ. ಯೂಶಲಿ ಎಲ್ಲ ಸಿನಿಮಾಗಳ ಫಸ್ಟ್ ಹಾಫ್ ಬೇಗ ಮುಗಿದು ಸೆಕೆಂಡ್ ಹಾಫ್ನ ಪೇಸ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಬಟ್ ಇಲ್ಲಿ ಉಲ್ಟಾ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫೇ ಬೆಟರ್ ಆಗಿತ್ತು ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಟ್ರೈಬ್ಸ್ಗಳ ಕಷ್ಟ ಏನು, ಅವರ ಪ್ರಾಪರ್ ಆಗಿ ಏನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಡೈರೆಕ್ಟರ್ ತೋರಿಸಿಲ್ಲ. ಸಿನಿಮಾದಲ್ಲಿ ಎಲ್ಲವೂ ಪ್ರಿಡಿಕ್ಟೇಬಲ್ ಆಗಿರೋದ್ರಿಂದ ಯಾವ ಫ್ಯಾಕ್ಟರ್ ಕೂಡ ಥ್ರಿಲ್ಲಿಂಗ್ ಅಂತ ಅನ್ಸೋದಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ವಿಲನ್ ಅವರ ಕ್ಯಾಸ್ಟಿಂಗ್ ತುಂಬಾನೇ ತೊಂದರೆ ಕೊಡ್ತು. ಸಿನಿಮಾ ಫಸ್ಟ್ ಹಾಫ್ನಲ್ಲಿ ಆಡಿಯನ್ಸ್ ಪೇಷನ್ಸ್ನ ತುಂಬಾ ಟೆಸ್ಟ್ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಓವರಾಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಬಿಲೋ ಆವರೇಜ್ ಆಗಿತ್ತು. ನೀವೇನಾದ್ರೂ ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸೋ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನೋ ಹೋಗ್ಬಿಟ್ಟು ಬರ್ತೀನಿ.